ಹಲೋ ವೈಭವ್ ಅವರೇ, ನಮ್ಮ ಹುಡುಗರು ಸಹನನ ಕಿಡ್ನಾಪ್ ಮಾಡಾಗಿದೆ. ಸೂಪರ್ ರಾಜಾವಲಿ, ಮುಂದೆ ಏನು ಮಾಡಬೇಕು ಅಂತ ಗೊತ್ತು ತಾನೆ? ಇಷ್ಟು ಮಾಡಿದವ್ರಿಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ವೇ? ಇನ್ನು ಮ್ಯಾಕೆ ಆ ಕಂಟಿ ಅವ ಮುಗೀತು. ಇನ್ನು ಮುಂದೆ ಏನಿದ್ರು ಈ ರಾಜ ಹುಲಿ ಅವನೇ. ಕೆಲಸ ಮುಗಿದ ಮ್ಯಾಕೆ ಫೋನ್ ಹಚ್ತೀನಿ. ರಾಧಾ, ರಾಜ ಹುಲಿ ನಾವು ಹೇಳ್ದಂಗೆ ಸಾನನ ಕಿಡ್ನಾಪ್ ಮಾಡಿದ್ದಾನೆ. ವಾವ್, ವೆರಿ ಗುಡ್. ಹಾಗಿದ್ರೆ ನಾನು ಈ ವಿಷಯನ ಈಗಲೇ ರಾಜಿ ಅವ್ರಿಗೆ ಹೇಳ್ತೀನಿ. ಕಾಲ್ ಮಾಡಬೇಡಿ, ಅಲ್ಲಿ ಎಲ್ಲರೂ ಇರ್ತಾರೆ. ಸರಿ ಆಯ್ತು, ಮೆಸೇಜ್ ಮಾಡ್ತೀನಿ. ಖುಷಿ ಇದೇನಲ್ಲ, ಇವ್ರಿಗೂ ಇಟ್ಟದಾರು ಬರಲೇ ಇಲ್ಲ. ಇದು ನೋಡ್ಕೊಂಬರ್ತೀನಿ. ರಾಧಾ ಕೆಲಸ ಮುಗಿಸವಳೆ. ಇನ್ನೂ ಆ ಸಹನನ್ ಕತೆ ಮುಗೀತು. ಈ ವಿಷಯನ ಕೇಶವ್ಗೆ ಇನ್ಫಾರ್ಮ್ ಮಾಡಲಾ? ಬೇಡ ಬೇಡ, ರಾಜಿ ಅವ್ರು ಅಲ್ಲೇ ಇರ್ತಾರಲ್ಲ, ಅವರ ಇನ್ಫಾರ್ಮ್ ಮಾಡ್ತಾರೆ. ಸಾಹೇಬ್ರೆ, ರಾಧಾ ಮೆಸೇಜ್ ಮಾಡವಳೆ, ಸಾನನ್ನ ಎತ್ತಾಕೊಂಡೋದ್ರಂತೆ. ಹೌದಾ? ಸೂಪರ್. ಹಾಗಾದ್ರೆ ಇನ್ಮೇಲೆ ನಮ್ ಕೆಲಸ ಶುರು. ಹಂಗೆಯ ಕಂಟಿ ಪೂಜೆಯಿಂದ ಎದ್ದೇಳ್ದೆ ನಂಗೆ ನೋಡ್ಕಡಿ ಅಂತ ಹೇಳೋಳೆ. ಆ ಕೆಲಸ ನಾವು ಮಾಡ್ಬೇಕು. ಕಂಟಿನ ಹೇಗೋ ರಾಜಿ ಮತ್ತೆ ಕೇಶವ್ ಅವರು ಲಾಕ್ ಮಾಡ್ತಾರೆ. ಈಗ ನಮ್ ಗುರಿ ಏನಿದ್ರು ಸಹನ ನಮ್ಮಿಂದ ಮಿಸ್ ಆಗ್ಬಾರ್ದು. ಅದಕ್ಕೆ ಅಲ್ವಾ ಪ್ಲಾನ್ ಬಿ ಪ್ರಕಾರ ನಮ್ಮ ಹುಡುಗರನ್ನು ರಾಜ ಹುಲಿ ಗ್ಯಾಂಗ್ ಜೊತೆ ಸೇರಿಸಿರೋದು. ಅಕಸ್ಮಾತ್ ರಾಜ ಹುಲಿ ಮಿಸ್ ಮಾಡಿದ್ರು ನಾವು ಮಿಸ್ ಮಾಡ್ಬಾರ್ದು. ಆ ಸಹನ ಒಂಥರ ಚಾಲಾಕಿ, ಯಾವಾಗ ಹೇಗೆ ಎಸ್ಕೇಪ್ ಆಗ್ತಾಳೆ ಅಂತಾನೆ ಗೊತ್ತಾಗಲ್ಲ. ಅವಳ ಮೇಲೆ ಬರೀ 2 ಅಲ್ಲ 4 ಕಣ್ಣಿಟ್ರು ಸಾಲಲ್ಲ. ಡೋಂಟ್ ವರಿ ವೈಭವ್, ಈ ಸರಿ ಸಹನ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಒಳಗಡೆ ಸಹನ ಮತ್ತೆ ಪುಟ್ಟಕ ಕಾಣ್ತಿಲ್ಲ, ಎಲ್ಲೋದ್ರು ಅಂತ ಗೊತ್ತಾ? ಅದು ನಾನು ಒಳಗಡೆ ದೇವಸ್ಥಾನ ಹುಡುಕಿದ್ದೀನಿ ಬಾಬಾ, ಎಲ್ಲೂ ಕಾಣ್ತಿಲ್ಲ. ಸುಮ ಮತ್ತೆ ಕಂಟಿ ಕೇಳ್ತವ್ರೆ, ಅವ್ರೆಲ್ಲೋದ್ರು? ಸಹನ ಎಲ್ಲೋದ್ಲು ಗೊತ್ತಿಲ್ಲ ಕಲ. ಪುಟ್ಟಮ್ಮಿ ಗಾಬ್ರಿನಾಗೆ ಒಂದು ಆಟೋನಾಗ ಹೋಯ್ತಾ ಇದ್ಲು. ಆಟೋ ಒಂದು ಕಾರ್ನ ಫಾಲೋ ಮಾಡ್ತಾ ಇತ್ತು ಕಲ. ಆ ಕಾರ್ನಾಗೆ ಸಹನ ಇದ್ಲೋ ಇಲ್ವೋ ಗೊತ್ತಿಲ್ಲ. ಹೇ ಬಾಬು, ಇದೇ ನಿಂಗೆ ಹೇಳ್ತಿದ್ಯಾ? ಓಕಲ್ಲ, ಪುಟ್ಟಮ್ಮಿ ಗಾಬ್ರಿಯಿಂದ ಹೋಗಿದ್ ನೋಡಿದ್ರೆ ಯಾರಿಗೋ ಏನೋ ಹೆಚ್ಚು ಕಡಿಮೆ ಆಗೈತೆ ಕಲ. ಹೌದು, ಅವ್ರು ಎತ್ತಾಗೋದ್ರು ಹಿಂಗೆ. ಸರಿ, ನಾನು ನೋಡ್ಕೊಂಡ್ ಬರ್ತೀನಿ. ಏಯ್ ನಿಂತ್ಕೊಳ್ಳ, ಹೆಂಗ್ಲ ಹೋಯ್ತ್ಯಾ? ಎಲ್ಲಿಗೆ ಅಂತ ಹೋಯ್ತ್ಯಾ? ಹೌದಲ್ವಾ, ಕಂಟಿಗೊಂದು ಮಾತಾಡ್ಲಾ? ಬೇಡಕಲ್ಲ, ಪೂಜೆ ಕೂತವ್ರು ಅವರು. ಈಗೇನ್ ಮಾಡೋದು? ಗೋಪಾಲಯ್ಯ, ಕಾಳಿ, ಒಳಗೆ ಪೂಜೆ ಮಾಡಿಕೊಂಡು ಇಲ್ಲಿ ಏನ್ ಮಾಡ್ತಿದ್ದೀರಿ ಇಬ್ರು? ಅದು ಅಮ್ಮರೇ, ಯಾಕ್ಲ ಕಾಳಿ, ಏನಾಯ್ತು? ಯಾಕೆ ಇಟ್ಟೊಂದು ಗಾಬ್ರಿನಾಗಿದ್ದೀರಿ? ಪುಟ್ಟಕ್ಕ ಎಲ್ಲಿ? ಪುಟ್ಟಮ್ಮಿ ಒಂದು ಆಟೋದಾಗೆ ಒಂದು ಕಾರ್ನ ಹಿಂಬಾಲಿಸ್ಕೊಂಡು ಹೋದ್ಲು. ಕಾರ್ನ ಹಿಂಬಾಲಿಸ್ಕಂಡೆ? ಸಹನ ಬೇರೆ ಕಾಣ್ತಿಲ್ಲ ಮೊರೆ, ಏನೋ ತೊಂದರೆ ಆಗೈತೆ ಅಂತ ಅನಿಸ್ತೈತೆ. ಅಯ್ಯಯ್ಯ, ಹೌದೇ? ಯಾವ ಕಡೆಗೆ ಹೋದ್ರು? ಈ ಕಡೆ ಹೋದ್ರು. ಏಟ್ ಗೊತ್ತಾಯ್ತು? ಈ ಗಟ್ಟೆ ಹೋದ್ರು. ಕಂಟಿ, ಸ್ನೇಹ, ಸುಮ, ಸಚಿನು ಪೂಜೆ ಕೂತವ್ರೆ. ಏನ್ ಮಾಡೋದು ಗೊತ್ತಾಯ್ತಿಲ್ಲ. ಹೋಗ್ ಗಾಡಿ ಬೇರೆ ಇಲ್ಲ. ಅಯ್ಯ, ಇವನ್ ಯಾಕೆ ಕಪ್ಪೆ ನುಂಗಿರೋ ಆವ್ನಂಗ್ ಆಡ್ತವನೆ? ಮಗ್ಳು ಕಾಣ್ತಿಲ್ಲ ಅನ್ನೋ ವಿಷಯ ಇವನ್ಗೆ ಏನಾದ್ರೂ ಗೊತ್ತಾಗೋಯ್ತಾ? ಡೀಲ್ ಏನೋ ಒಪ್ಕೊಂಡೆ, ಒಂದ್ ವೇಳೆ ಕಂಠಿ ಅರ್ಧದಲ್ಲೇ ಎದ್ದು ಬಿಟ್ರೆ ಏನ್ ಮಾಡೋದು? ಮಾವಯ್ಯ,
ಪುಟ್ಟವ ಮತ್ತೆ ಸಾನವ್ರು ಕಾಣಿಸ್ತಾರ ಮಾವಯ್ಯ, ಎಲ್ಗೋವರೆ? ಅದು ಅಳಿಯಂದ್ರೆ ಅಲ್ಲ, ಪೂಜೆ ನಡಿಬೇಕಾದ್ರೆ ಇಲ್ಲಿರೋದ್ ಬಿಟ್ಟು ಅವ್ರು ಎಲ್ಲೋಗಿದ್ದಾರೆ? ಅದು ನವಗ್ರಹ ದಾನ ಕೊಡ್ಬೇಕಲ್ಲ, ಎಲ್ಲ ಸಿದ್ಧ ಮಾಡ್ಕತ್ತವ್ರೆ ಅನ್ಸ್ತದೆ. ಅದನ್ನ ಆಮ್ಯಾಗ ಮಾಡ್ಕೊಂಡ್ರೆ ಆಯ್ತು, ಮೊದ್ಲಿಗೆ ಬರಕ್ ಹೇಳಿ ಮಾವಯ್ಯ. ಹಾ, ಹೌದು, ಈ ಪುಟ್ಟಕ್ಕನು ಆಗ್ಲಿಂದ ಕಾಣ್ತಿಲ್ವಲ್ಲ. ಸಾನನ್ ಜೊತೆ ಪುಟ್ಟಕ್ಕನು ಎತ್ತಾಕೊಂಡು ಹೋದ್ರ ಹೆಂಗೆ? ಯಾವೋ ಅದ್ರೋಗ್ಲಿ ಬಿಡು, ಪೀಡೆ ತೊಲಗ್ತು ಅಂತ ನಾನ್ ನೆಮ್ಮದಿಯಾಗಿರ್ತೀನಿ. ಪೂಜೆ ಮುಗಿದ್ಮೇಲೆ ಹುಡುಗಿ ತಾಯಿ ಎಲ್ಲರಿಗೂ ರಕ್ಷಾದಾರ ಕಟ್ಬೇಕು. ಪುಟ್ಟಕ್ಕನ್ನ ಕರೆದು ಎಲ್ಲ ರೆಡಿ ಮಾಡ್ಕೊಳಕ್ ಹೇಳಿ ಗೋಪಾಲಣ್ಣ. ಅಪ್ಪ, ಪೂಜೆ ಎಲ್ಲ ಮಾಡ್ತಿರೋದೆ ಅವನ್ ಸಮಾಧಾನಕ್ಕೆ. ಹಬ್ಬನೇ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಬೇಗ ಕರೀರಿ. ಕೂಸೆ, ಅವ್ರಿಬ್ರು ಬರ್ತಾರೆ, ನೆಮ್ಮದಿಯಾಗಿ ಪೂಜೆ ಮಾಡು. ಆಗ್ಲಿಂದ ಈ ಕಾಳಿ ಮಾವನು ಕಾಣಿಸ್ತಿಲ್ಲ. ಫೋನ್ ಮಾಡಿದ್ರೆ ತೆಗಿತಾ ಇಲ್ಲ. ಅದ್ ಎಲ್ಗೋದ್ನೋ ಏನೋ. ಅದ್ ಸರಿ, ಈ ಕಾಳಿ ನನ್ ಮಗ ಎಲ್ಲೋದ? ಸಹನ ಕಾಲ್ ಇರೋದಕ್ಕೆ ಕಾಳಿ ಮಾವನು ಅಲ್ಲೇ ಅವನೋ ಏನೋ. ಅಲ್ಲ ಮಾವಯ್ಯ, ಕಾಳಿಗೆ ನವಗ್ರಹ ಸಾಮಗ್ರಿ ಕಟ್ಟತ್ತವ, ಏನ್ ಕೆಲಸ ಇರ್ತದೆ? ಕಾಳಿ ಅವ್ರ ಜೊತೆಗಿಲ್ಲ ಅಲ್ಲಿ ಅಂದ್ರೆ ಅದು ಕಾಲ್ ತೊಳ್ಕೊಂಬರಕ್ ಹೋಗೋನೆ. ನೀವು ಪೂಜೆ ಮುಂದುವರೆ.